ನರಸೀಪುರ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಪಂಚಾಯತ್ ರಾಜ್ ಇಲಾಖೆಯ ಅಭಿವೃದ್ಧಿ ಕಾಮಗಾರಿಗೆ ಸಂಸದರಾದ ಸುನಿಲ್ ಬೋಸ್ ಭೂಮಿ ಪೂಜೆಯನ್ನ ನೆರವೇರಿಸಿದರು. ತಾಲೂಕಿನ ಬನ್ನಳ್ಳಿ, ಹುಂಡಿ, ಕರೋಹಟ್ಟಿ, ಮೂಗೂರು, ಆದಿಬೆಟ್ಟಳ್ಳಿ, ಕನ್ನಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದಂಥ ಅವರು, ಕ್ಷೇತ್ರದ ಅಭಿವೃದ್ಧಿಯೇ ನಮ್ಮ ಗುರಿ. ಬಿಜೆಪಿಯವರು ಟೀಕೆ ಮಾಡ್ತಾರೆ, ಸರ್ಕಾರದಲ್ಲಿ ಹಣ ಇಲ್ಲದೆ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡೋದಕ್ಕೆ ಆಗತ್ತಿತ್ತ ಅಂತ ಹೇಳಿ ಬಿಜೆಪಿ ನಾಯಕರ ವಿರುದ್ಧ ಸಂಸದರಾದ ಸುನಿಲ್ ಬೋಸ್ ಕಿಡಿಕಾರಿದರು. 13ರಿಂದ 18 ನೀವು ಅವ್ರದ್ದಾದ್ಮೇಲೆ ಅವ್ರದ್ದೇ ಸರ್ಕಾರ ಬಂತು. ಯಡಿಯೂರಪ್ಪ ಅವರಾದರು, ಬೊಮ್ಮೆಯವರಾದರು. ಮೈಸೂರಿಗೆ ಏನು ತಂದಿರೋ ಅಂತ ಅಂಕಿಅಂಶಗಳು ಇದ್ದೇ ಇರುತ್ತೆ. ತಗೊಂಬನ್ನಿ. ಈಗ ನಿಮ್ಮ ಸ್ಥಳದೊಂದು ಕೊಟ್ಟರು, ಹಿಂದೆ ಜಯದೇವ್ ತಂದವ್ರು ಯಾರು, ಈ KR ಹಾಸ್ಪಿಟ್ಲಿಗೆ 100 ಕೋಟಿ ಕೊಟ್ಟಿರೋರು ಯಾರು ರಿನೋವೇಷನ್ ಮಾಡೋಕ್ಕೆ. ಆಮೇಲೆ ಮಹಾರಾಣೀಸ್ ಕಾಲೇಜ್ ಇರ್ಬೋದು, ಕಾಲೇಜ್ ಶಿಕ್ಷಣ ಗೊತ್ತಿರ್ಬೋದು, ಆರೋಗ್ಯಕ್ಕೆ ಗೊತ್ತಿರ್ಬೋದು, ಇದರಲ್ಲಿ ತಂದವ್ರು ಯಾರು? ಸಿದ್ದರಾಮಯ್ಯ ಸರ್ಕಾರ ಆದಂಥದ್ದು. ಮಹದೇವಪ್ಪ ಅವರು ಉಸ್ತುವಾರಿ ಸಚಿವರಾದ್ಮೇಲೆ ದಸರಾ ಉಸ್ತುವಾರಿ ಸಚಿವರೇ ಮಾಡಬೇಕು, ಅದು ಬಿಟ್ಟು ಬೇರೆಯವ್ರು ಮಾಡೋಕ್ಕಾಗಲ್ಲ. ಅಭಿವೃದ್ಧಿ ಬಗ್ಗೆ ಈಗ ಅವರು ಮುಂದೆ ಅವ್ರ ಕಡೆಯವರು ಉಸ್ತುವಾರಿ ಇದ್ದಾಗ ದಸರಾ ಮಾಡ್ತಿರಲಿಲ್ಲ, ಅವರ ಅಧ್ಯಕ್ಷತೆ ನಡೀತಿದ್ದು. ಉಸ್ತುವಾರಿ ಇದ್ದಾರೆ, ಅವರ ಅಧ್ಯಕ್ಷತೆ ದಸರಾ ನಡೀತದೆ. ಅಭಿವೃದ್ಧಿ ಇಲ್ಲ ಅಂತ ನಾವು ಮೈಸೂರಿಗೆ ಸಿದ್ದರಾಮಯ್ಯ ಸಾಹೇಬರು, ಮಹದೇವಪ್ಪ ಸಾಹೇಬರು ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ, 1000 ಕೋಟಿನ. ನಾನು ಹೇಳ್ತಾ ಇಲ್ಲ, ನೀವು ಅದು ಅಂಕಿಅಂಶಗಳಿರ್ತವೆ, ಕಳಿಸ್ಕೊಳ್ತಾ ಅವ್ರು ನೋಡ್ಬೇಕು. ಯಾಕಂದ್ರೆ ನೀವು ಮಾಧ್ಯಮರಿದ್ದೀರಿ, ನಿಮಗೆ ಗೊತ್ತಾಗುತ್ತೆ ಯಾರು ಸುಳ್ಳು ಹೇಳ್ತಾರೆ, ಯಾರು ಸತ್ಯ ಹೇಳ್ತಿದ್ದಾರೆ. ಇನ್ನೂ 2.5 ವರ್ಷ ಇದೆ, ಇನ್ನೂ ಹೆಚ್ಚಿನ ರೀತಿಯ ಅಭಿವೃದ್ಧಿನ ಮೈಸೂರು ಕಾಡುತ್ತೆ. ಇಲ್ಲೆಲ್ಲ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.